ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ? ಸ್ನೇಹಿತರೆ, ಇವತ್ತಿನ ಫಲಿತಾಂಶದ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶವನ್ನು ನೋಡಿದರೆ ಯಾವುದೇ ಒಂದು ಮನುಷ್ಯ ಆಗಲಿ, ಯಾವುದೇ ಒಂದು ಪಕ್ಷ ಆಗಲಿ, ಯಾವುದೇ ರೀತಿಯ ಸಮಯದಲ್ಲಿ ಒಂದು ಅಹಂಕಾರದ ಹೇಳಿಕೆಗಳನ್ನು ಕೊಡಬಾರ್ದು. ಇಷ್ಟೇ ಆಗುತ್ತೆ, ಇಷ್ಟೇ ಮಾಡ್ತೀನಿ ಅಂತ ಅಹಂಕಾರದ ಹೇಳಿಕೆಗಳು, ಅಹಂಕಾರದ ಮಾತುಗಳು ಮತ್ತು ಜನರಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ ನೋಡಿ, ಅವ್ರಿಗೆ ಶಾಶ್ವತವಾಗಿ ಗೆಲ್ಲುವಂತ ಇರೋದಿಲ್ಲ. ಅವ್ರು ಅಂದ್ಕೊಳ್ಳೋ ರೀತಿಯಲ್ಲಿ ಗೆಲ್ಲುವುದಕ್ಕೆ ಸಾಧ್ಯನೇ ಆಗಲ್ಲ. ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ, ಸ್ನೇಹಿತರೆ ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಿದ್ರು ಇಸ್ ಬಾರ್ 400 ಪಾರ್, ಇಸ್ ಬಾರ್ 400 ಪಾರ್ ಅಂತ. ಅಂದರೆ ಈ ಸಲ ನಾವು 400 ಸೀಟ್ಗಳು ಗೆಲ್ಲೇ ಗೆಲ್ತೀವಿ ಅಂತ ಹೇಳ್ಕೊಂಡ್ಬಿಡ್ತಾಯಿದ್ರು. ಆದರೆ ಇವರು ಒಂದು ಸ್ಪಷ್ಟವಾದ ಮಾಹಿತಿ ಕೊಡಬೇಕಿತ್ತು ಜನರಿಗೆ. ಏನಂದರೆ, ಈ 10 ವರ್ಷದಲ್ಲಿ ನಾನೇನು ಮಾಡಿದ್ದೀನಿ, ಏನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ, ಮುಂದೆ ಏನು ಮಾಡ್ತೀನಿ, ಮಾಡುವುದಕ್ಕೆ ಯೋಚನೆ ಮಾಡಿದ್ದೀನಿ ಅಂತ ಸ್ಪಷ್ಟನೆ ಕೊಡಬೇಕಾಯಿತು. ಆ ಸ್ಪಷ್ಟನೆ ಇಲ್ಲ. ಹಿಂದೆ ಏನು ಮಾಡಿದ್ದೀರ ಅನ್ನೋದಕ್ಕೆ ಸ್ಪಷ್ಟವಾದ ಇವರು ಮಾಹಿತಿ ಕೊಡಬೇಕಾಗಿತ್ತು, ಸ್ಪಷ್ಟವಾಗಿ ಮಾಡಬೇಕಾಗಿತ್ತು. ನೋಡಿ, ಇವತ್ತು ನಮ್ಮ ಇಡೀ ದೇಶದಲ್ಲೇ ಭಾರತೀಯ ಜನತಾ ಪಾರ್ಟಿ, BJP ಪಾರ್ಟಿ ಕುಗ್ಗಿದೆ. ಅರ್ಥ ಮಾಡ್ಕೊಳ್ಳಿ. 2 ಸಲ ಜನ ಮತ ಹಾಕಿ ಗೆಲ್ಲಿಸಿದ್ದಾರೆ, ಪ್ರಧಾನಮಂತ್ರಿ ಸ್ಥಾನಕ್ಕೆ ಉಳಿಸಿದ್ದಾರೆ ಅಂದರೆ ಅರ್ಥ ಮಾಡ್ಕೋಬೇಕು. ಅಭಿವೃದ್ಧಿ ಆಗಬೇಕಾಗಿತ್ತು ಈ ಪಾರ್ಟಿಯಲ್ಲಿ. ನಾನು ದೇಶದ ಬಗ್ಗೆ ಹೇಳ್ತಿಲ್ಲ, ಈ ಪಾರ್ಟಿಯಲ್ಲಿ ಅಭಿವೃದ್ಧಿ ಕಾಣಿಸ್ಕೋಬೇಕಾಗಿತ್ತು. ಚುನಾವಣೆಯ ಪ್ರಚಾರ ಸಮಯದಲ್ಲಿ ಮೋದಿಯ ಮುಖದಲ್ಲಿ ಕಲೆನೇ ಇರಲಿಲ್ಲ. ಅದರಲ್ಲೇ ಗೊತ್ತಾಗಿತ್ತು ಇವರು ಜನರಲ್ಲಿ ಏನೋ ಒಂದು ತಪ್ಪು ಮಾಡೋ ರೀತಿಯಲ್ಲಿ ಜನರ ಮುಂದೆ ಹೋಗ್ತಿದ್ದಾರೆ. ಅವ್ರಿಗೆ ಒಂದು ಸ್ಪಷ್ಟನೆ ಇಲ್ಲ, ನಾನು ಏನು ಮಾಡಿ ಜನರ ಮುಂದೆ ಹೋಗಿ ಮತ ಕೇಳಬೇಕಂತ. ಆದರೆ ಇವರು ಯೋಚನೆ ಮಾಡುವ ಈ ಹಿಂದೆ ಯೋಚನೆಯೂ ಮಾಡಿಲ್ಲ. ಇವರು ಏನೋ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇಲ್ಲಿ ಯುವಕರಲ್ಲಿ ವರ್ಷಕ್ಕೆ 2 ಕೋಟಿ ಜನರಿಗೆ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದು ಕೊಟ್ಟಿಲ್ಲ. ಮತ್ತು ಬರ ಪರಿಹಾರ ಕೆಲವೊಂದು ರಾಜ್ಯಗಳಲ್ಲಿ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಮಾಡೇ ಇಲ್ಲ. ರೈತರು ಹೋರಾಟ ಮಾಡ್ತಿದ್ದ ಸಮಯದಲ್ಲಿ ಇವರು ಸ್ಪಂದಿಸಿಲ್ಲ ಇವರು. ಮತ್ತು ಮಹಿಳೆಯರ ಕೆಲವೊಂದು ಲೈಂಗಿಕ ದೌರ್ಜನ್ಯ ಅಡಿಯಲ್ಲಿ ಇವರು ಮಾಡ್ತಿರೋ ಹೋರಾಟಗಳಿಗೆ ಇವರು ಸ್ಪಂದಿಸಿಲ್ಲ. ತುಂಬಾ ಇವರದ್ದು ಆದಂತಹ ಈ 10 ವರ್ಷದಲ್ಲಿ ತುಂಬ ಇವರು ಹೆಸರು ಕಳ್ಕೊಂಡ್ಬಿಟ್ಟಿದ್ದಾರೆ. ರೈತರ ಹೋರಾಟಗಳಿಗೆ ಸ್ಪಂದಿಸಿಲ್ಲ, ಮಹಿಳೆಯರ ಹೋರಾಟಕ್ಕೆ ಸ್ಪಂದಿಸಿಲ್ಲ, ಯುವಕರಲ್ಲಿ ಉದ್ಯೋಗ ಅವಕಾಶ ಮಾಡಿಕೊಟ್ಟಿಲ್ಲ. ಅದರ ಜೊತೆಯಲ್ಲಿ 150 ಲಕ್ಷ ಕೋಟಿ ಸಾಲ ಮಾಡಿ ನಮ್ಮ ದೇಶದ ಸಾಲ ಗಗನಕ್ಕೆ ಏರಿಸಿಬಿಟ್ಟಿದ್ದಾರೆ. ಅದೆಲ್ಲ ಯೋಚನೆ ಮಾಡಿದ್ದಾರೆ ಜನ. ಹಾಗಾಗಿ ಇವತ್ತು ಉತ್ತರ ಭಾರತದ ರಾಜ್ಯಗಳಲ್ಲೇ ತುಂಬ ಕುಗ್ಗಿದೆ BJP ಪಾರ್ಟಿ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಕೇವಲ ಒಂದು UP ಉತ್ತರ ಪ್ರದೇಶದಲ್ಲಿ ಇರುವಂಥ 80 ಸೀಟುಗಳು ಈ ಹಿಂದೆ ಬರುವ ರೀತಿಯಲ್ಲಿ ರಿಸಲ್ಟ್ ಬಂದಿದ್ದರೆ, ಇವತ್ತು ಇವರು ನರೇಂದ್ರ ಮೋದಿಜಿಯವರು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಆಗಲಿ, ಬಿಹಾರದ ನಿತೀಶ್ ಅವ್ರಿಗಾಗಲಿ ಕೈ ಕಾಲು ಹಿಡಿಯೋ ರೀತಿ ಅವಶ್ಯಕತೆ ಇರಲಿಲ್ಲ. ನೋಡಿ ಸ್ನೇಹಿತರೆ, ಇವತ್ತು BJPಗೆ ಬಹುಮತ ಸಿಕ್ಕೇ ಇಲ್ಲ. ಬಹುಮತ ಅಂದರೆ 272 ಸ್ಥಾನಗಳು ಇದ್ದರೆ ಮಾತ್ರ ಇವರು PM ಕುರ್ಚಿಯಲ್ಲಿ ಕೂತ್ಕೊಳ್ಳೋಕ್ಕೆ ಅರ್ಹರಾಗ್ತಾರೆ. ಆದರೆ ಬಹುಮತ ಸಿಕ್ಕಿಲ್ಲ. ಇವತ್ತು BJP ಪಕ್ಷ ಒಂದು PM ಸ್ಥಾನದಲ್ಲಿ ಕೂತ್ಕೋಬೇಕಾದ್ರೆ ಚಂದ್ರಬಾಬು ನಾಯ್ಡು ಹಾಗೆ ನಿತೀಶ್ ಅವರು ಸ್ಥಾನಗಳನ್ನು, ಸೀಟ್ಗಳನ್ನು ಇವ್ರ ಪರವಾಗಿದ್ದರೆ, BJP ಪರವಾಗಿ ಮೋದಿ ಜೊತೆ ಇದ್ದರೆ ಮಾತ್ರ ಮೋದಿಜಿಯವರು PM ಕುರ್ಚಿಯಲ್ಲಿ ಕೂತ್ಕೊತಾರೆ. ಅಕಸ್ಮಾತ್ ಇವರೇನಾದರೂ ಈ ಕಡೆ ಬಿಟ್ಟು ಕಾಂಗ್ರೆಸ್ ಕಡೆ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರಿಕೊಂಡ್ರೆ ಅಲ್ಲಿ ರಾಹುಲ್ ಗಾಂಧಿ ಅವರು ಆಗಲಿ PM ಆಗೋಕ್ಕೆ ಹೆಚ್ಚಿನ ಒಂದು ಸಮಯ ಇದೆ, ಹೆಚ್ಚಿನಾಗಿ ಅವರು ಕೂತ್ಕೊಳ್ಳೋಕ್ಕೆ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ಇಲ್ಲಿ ಹೇಳೋದು ಇಷ್ಟೇ ಸ್ನೇಹಿತರೆ. ನೋಡಿ, ಇವತ್ತು ಚಂದ್ರಬಾಬು ನಾಯ್ಡು ಯಾವಾಗ ಜೈಲಿಗೆ ಹೋಗ್ಬಿಟ್ಟು ಬಂದರೋ ಅವರ ಸ್ಟಾರೇ ಚೇಂಜ್ ಆಗೋಯ್ತು. ಅದೇನು ಸ್ನೇಹಿತರೆ, ಈ ರಾಜಕಾರಣಿಗಳು ಈ ಹಿಂದೆ ಜಗನ್ ಜೈಲಿಗೆ ಹೋಗ್ಬಿಟ್ಟು ಬಂದ ತಕ್ಷಣ CM ಆಗಿಬಿಟ್ಟ. ಅದಾದ ನಂತರ
ಜಗನ್ ಇವ್ರ ಮೇಲೆ ಕೇಸ್ಗಳು ತನಿಖೆ ಎಲ್ಲ ಮಾಡಿ ಇವರು ಜೈಲಿಗೆ ಹೋಗಿ ಬಂದರು. ಸಿ ಎಮ್ ಸ್ಥಾನ ಸಿಕ್ಕಿದೆ. ಈಗ ಪಿ ಎಮ್ ಸ್ಥಾನಕ್ಕೆ ಕೂಡ ಅರ್ಹರಾಗ್ತಾ ಇದ್ದಾರೆ. ಹೇಳೋಕ್ಕಾಗಲ್ಲ. ಇವರು ಏನಾದ್ರು ಡಿಮ್ಯಾಂಡ್ ಇಟ್ಟು ನಾನು ಇಲ್ಲ ಪ್ರಧಾನಮಂತ್ರಿ ಆಗಬೇಕು ಅಂದರೂ ಕೊಡಲೇಬೇಕು. ಇವರಿಬ್ಬರ ನಮ್ಮ ದೇಶದ ಮುಂದಿನ ಯಾವ ಪಕ್ಷ 5 ವರ್ಷ ಆಳ್ವಿಕೆ ಮಾಡುತ್ತೆ ಅನ್ನೋದು ಕೇವಲ ಯಾರ ಮೇಲೆ ನರೇಂದ್ರ ಮೋದಿ ಹೆಸರಲ್ಲಿ ಕೈಯಲ್ಲಿ ಇಲ್ಲ, ಇಲ್ಲಿ ರಾಹುಲ್ ಕೈಯಲ್ಲಿ ಇಲ್ಲ. ಕೇವಲ ನೋಡಿ ಯಾವ ರೀತಿ ಸ್ಟಾರ್ ಬಂತು ಇವ್ರಿಗೆ, ಚಂದ್ರಬಾಬು ನಾಯ್ಡು ಹಾಗೂ ಬಿಹಾರಿನ ನಿತೀಶ್ ಅವರ ಕೈಯಲ್ಲಿದೆ. ಈ ಕಡೆ BJP ಕಡೆ ಇದ್ದು ಇವರು BJP ಪಕ್ಷ PM ಸ್ಥಾನದಲ್ಲಿ ಕೂತ್ಕೊಳ್ಳುತ್ತೋ, ಇಲ್ಲ ಕಾಂಗ್ರೆಸ್ ಕಡೆ ಇವರು ಬಂದು ಕಾಂಗ್ರೆಸ್ ಪಕ್ಷ PM ಸ್ಥಾನದಲ್ಲಿ ಕೂತ್ಕೊಳ್ಳುತ್ತೋ ಅಂಥೇಳಿ ಇವರಿಬ್ಬರ ಹೆಸರಲ್ಲಿ ಇವರಿಬ್ಬರ ಕೈಯಲ್ಲಿದೆ ಸ್ನೇಹಿತರೆ. ಈ ವಿಷಯದಿಂದ ಯಾವುದೇ ಒಂದು ಪಕ್ಷ ಸ್ವಲ್ಪ ಹೆಚ್ಚು ಮಾಡೋದು ತುಂಬಾ ಇದೆ. ಯಾವಾಗ ಜನ ಮತಗಳು ಹಾಕಿ ಒಂದು ಸ್ಥಾನಮಾನಗಳನ್ನು ಕೊಡ್ತಾರೋ ಅದನ್ನು ಉಳಿಸ್ಕೋಬೇಕು. ಇವರು ಮತ ಹಾಕುವಾಗ ಎಷ್ಟು ಹೇಳ್ತಾರೆ ಅದರಲ್ಲಿ 80% ಮಾಡಿದ್ರು ಸಾಕು. ಮತ್ತು ಯಾರೇ ಇವರು ಮತ್ತೆ ನೆಕ್ಸ್ಟು 5 ವರ್ಷಕ್ಕೆ ಇವರು ಕೈಕಾಲು ಹಿಡ್ಕೊಂಡು ಕೆಲವೊಮ್ಮೆ ಇರಲ್ಲ. ಆದರೆ ದರ್ಪ ಮಾಡಬಾರ್ದು ಸ್ನೇಹಿತರೆ. ಸ್ಥಾನಮಾನಗಳಿದ್ದಾಗ ಅಹಂಕಾರದಿಂದ ಮಾತಾಡೋದು, ಅಹಂಕಾರದಿಂದ ನಡ್ಕೊತ ನೋಡಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಮತ್ತೆ ಜನರ ಹತ್ರ ಮತ ಯಾವ ರೀತಿ ಕೇಳಬೇಕಂತ ಯೋಚನೆ ಮಾಡ್ಬೋದು. ನೋಡಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿರೋದು ಕ್ಷೇತ್ರದಲ್ಲೇ BJP ಸೋತಾಗಿದೆ. ಅರ್ಥ ಮಾಡ್ಕೊಳ್ಳಿ, ಇದು ಒಂದು ಸಾಕು. ಇವರು ಕೇವಲ ನಾನು ರಾಮ ಮಂದಿರ ಏನೋ ಆ್ಯಕ್ಚುಲಿ ರಾಮ ಮಂದಿರದ ಟ್ರಸ್ಟ್ ಅವರು ರಾಮ ಮಂದಿರದ ಒಂದು ಏನಿದ್ದಾರೆ ಪದಾಧಿಕಾರಿಗಳು, ಆ ಮಂದಿರದ ಟ್ರಸ್ಟ್ ಅಧಿಕಾರಿಗಳು ಹೋರಾಟ ಮಾಡಿದ್ರಿಂದ ಆಗಿದೆ. ಆದರೆ ಒಂದು ಇವರು ಸರ್ಕಾರ ಇರೋದು ಸಮಯದಲ್ಲಿ ಆಗಿರೋದ್ರಿಂದ ಅದು ನಾನು ರಾಮ ಮಂದಿರ ಹೆಸರು ಹೇಳ್ಕೊಂಡು ಮತ್ತು ಹಾಗೆ ಕೇಳ್ಬೋದು ಅಂತ ಇವರು ಯೋಚನೆ ಮಾಡಿರೋದು ತುಂಬ ತಪ್ಪಾಗಿದೆ. ಆದರೆ ಜನ ಬುದ್ಧಿವಂತರಿದ್ದಾರೆ ಸ್ನೇಹಿತರೆ. ಇವತ್ತು ಉತ್ತರ ಭಾರತದ ರಾಜ್ಯಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಹೀನಾಯವಾದ ಸೋಲು ಅಂದರೆ ತುಂಬ ಕಡಿಮೆ ಕುಗ್ಗಿದೆ BJP ಪಕ್ಷ. ಅರ್ಥ ಮಾಡ್ಕೊಳ್ಳಿ. 2 ಸಲ BJP ಪಕ್ಷ ರಾಜಕೀಯದಲ್ಲಿ ಇದೆ ಅಂದರೆ ಈ ಸಲ ಮೋದಿಜಿಯವರು ಹೇಳೋ ರೀತಿಯಲ್ಲಿ 400 ಕ್ಷೇತ್ರಗಳಲ್ಲಿ ಗೆಲ್ಲಬೇಕಾಗಿತ್ತು. ಆದರೆ ಇವತ್ತು ಕೇವಲ 200 ಚಿಲ್ಲರೆ ಅಷ್ಟೇ. 200 ಚಿಲ್ಲರೆಗಳಲ್ಲಿ 243 ಸೀಟುಗಳು ಮಾತ್ರ ಇವರು ಸ್ವಂತ ಪಕ್ಷದ ಸೀಟುಗಳನ್ನು ಹೊಂದಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. 400ರಲ್ಲಿ 243 ಸೀಟುಗಳಲ್ಲಿ. ಹಾಗಾಗಿ ಆದರೂ ನೋಡಿ ಕಾಂಗ್ರೆಸ್ ತುಂಬ ಫೈಟ್ ಕೊಟ್ಟಿದೆ. 234 ಸ್ಥಾನಗಳನ್ನು ಹೊಂದಿದೆ ಅಂದರೆ ತುಂಬಾ ಫೈಟ್ ಕೊಟ್ಟಿದೆ. ಸರಿ, ಇವ್ರಿಗೆ ಜೈಲು ಕರೆದ್ರು, ಇವರ ಅಕೌಂಟ್ಗಳು ಹ್ಯಾಕ್ ಮಾಡಿದ್ರು, ಅಕೌಂಟಲ್ಲಿ ದುಡ್ಡು ಇಳ್ದಂಗೆ ಮಾಡಿದ್ರು. ಆದ್ರೂ ಜನ ಯೋಚನೆ ಮಾಡಿ ಮತ ಹಾಕಿದ್ದಾರೆ. ಸ್ನೇಹಿತರೆ, ನಾಳಿನ ನಮ್ಮ ದೇಶದ ಭವಿಷ್ಯತ್ ಯಾರು ಪ್ರಧಾನಮಂತ್ರಿ ಆಗ್ಬೋದು ಕೇವಲ ಇವ್ರ ಮೇಲೆ ಡಿಪೆಂಡ್ ಆಗಿದೆ. ಚಂದ್ರಬಾಬು ನಾಯ್ಡು ಹಾಗೆ ನಿತೀಶ್ ಅವರ ಕೈಲಿದೆ ಅಂತ ಹೇಳ್ತಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರ ಜೊತೆಯಲ್ಲಿ ನೋಡಿ, ಇಲ್ಲಿ ಒಂದು CM ಯೋಗಿ ಆದಿತ್ಯನಾಥ್ ನಿರ್ಲಕ್ಷ್ಯ ಮಾಡದೆ ಅಲ್ಲಿ ಇಷ್ಟ ಬಂದಂಗೆ ರಾಜಕೀಯ ಮಾಡಿ ಈ ಮುಸ್ಲಿಮರ ಮನೆಗಳಲ್ಲಿ ಆಸ್ತಿ ಪಾಸ್ತಿಗಳ ಮೇಲೆ ಬುಲ್ಡೇಜರ್ ಕಳಿಸೋದು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ. ಅಲ್ಲಿ ಏನೇ ಸಮಸ್ಯೆ ಇದೆ ಹೇಳಿದ್ರೂ ಅಲ್ಲಿ ಹೇಳಂಗಿಲ್ಲ ಕೇಳಂಗಿಲ್ಲ. ಹಂಗಿದ್ರೆ ನಡೆಯುತ್ತಿಲ್ಲ ಅಂದರೆ ಅವ್ರ ಮೇಲೆ ದೌರ್ಜನ್ಯ ಮಾಡೋದು ಮತ್ತು ಹೆಣ್ಮಕ್ಳ ಮೇಲೆ ತುಂಬ ಅಲ್ಲಿ ಲೈಂಗಿಕ ಕಿರುಕುಳ ಕೊಡೋದು. SC ST ಕೆಟಗರಿ ಅವ್ರ ಮೇಲೆ ತುಂಬ ತೊಂದರೆಗಳು ನಡೀತಿದೆ ಅಲ್ಲಿ UPಯಲ್ಲಿ. ಹಾಗಾಗಿ ಜನ ಸರಿಯಾದ ಬುದ್ಧಿಪಾಠ ಮಾಡಿ ಇವರಿಗೆ ಸ್ಥಾನಗಳನ್ನು MP ಸ್ಥಾನಗಳು BJPಗಳಲ್ಲಿ 80ಕ್ಕೆ 80 ಬರ್ತಾ ಇರೋದು ಅಂಥದ್ದು ಇವತ್ತು 30 ಚಿಲ್ಲರೆ ಮಾತ್ರ ಬಂದಿದೆ. ಇವತ್ತು ನರೇಂದ್ರ ಮೋದಿಜಿಯವರು ಇವತ್ತು ನಿತೀಶ್ ಅವ್ರ ಕೈಯಲ್ಲಿ ಮತ್ತು ಚಂದ್ರಬಾಬು ನಾಯ್ಡು ಕೈ ಹಿಡಿಬೇಕು, PM ಸೀಟಿಗೆ ಕುತ್ಕೋಬೇಕಂತ ಈ ಥರ ಪರಿಸ್ಥಿತಿ ಬಂದಿರೋದೇ ಯೋಗಿ ಆದಿತ್ಯನಾಥಿಂದ. ಅವರು ಕಾನೂನು ರೀತಿಯಲ್ಲಿ ನಡ್ಕೊಂಡು ಪಕ್ಷ ಬೆಳೆಸ್ಕೊಂಡು ಅಲ್ಲಿ ಕಾನೂನು ರೀತಿಯಲ್ಲಿ ಜನರಿಗೆ ಏನು ಮಾಡದಿದ್ರೆ ತೊಂದರೆ ಆಗ್ತಾ ಇರಲಿಲ್ಲ. ಇವತ್ತು ಅವ್ರು ಮಾಡುವ ಅಲ್ಲಿ ಅಭಿವೃದ್ಧಿ ಕಡಿಮೆ ಸ್ನೇಹಿತರೆ, ಅಭಿವೃದ್ಧಿ ಕಡಿಮೆ. ಕೇವಲ ಈ ರೀತಿಯ ದೌರ್ಜನ್ಯಗಳನ್ನು ನೋಡಿ ಜನ ಹಿಂದೆ ಹೋಗ್ತಿದ್ದಾರೆ. ಏನಪ್ಪ ಇವರು ಈ ರೀತಿ ಮಾಡ್ತಿದ್ದಾರೆ, ಏನೋ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಏನೂ ಮಾಡ್ತಿಲ್ವ ಅಂಥೇಳಿ ಕುಗ್ಗುತ್ತಾ ಇದೆ ಇಲ್ಲಿ ಪಕ್ಷ. ಹಾಗಾಗಿ ಯಾರೇ ಆಗಲಿ ಒಂದು CM ಸ್ಥಾನಕ್ಕೆ ಸಿಗ್ತಾ ಇಲ್ಲ ಸಂಸದರ ಸ್ಥಾನ ಸಿಕ್ಕಿದೆಯಾ ಅದನ್ನು ಪಕ್ಷ ಜನ ನಂಬಿಕೆಯಿಂದ ಮತ ಹಾಕಿರ್ತಾರಲ್ವ ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ಆ ವ್ಯಕ್ತಿದಿರುತ್ತೆ. PM ಆಗಲಿ CM ಆಗಲಿ. ಮತ್ತು PM ಅಂತ ಹೇಳಿ ಅಹಂಕಾರದಿಂದ ವಿರುದ್ಧ ಪಕ್ಷದಲ್ಲಿ ನೋಡಿ ಒಂದು ಚಿಕ್ಕ ಉದಾಹರಣೆ. ಆಂಧ್ರ ಪ್ರದೇಶದಲ್ಲಿ
ಇವು ಹಿಂದೆ ಜಗನ್ ಸಿ ಎಮ್ ಆದಾಗ ಇವ್ರಿಗೆ ಚಂದ್ರಬಾಬು ನಾಯ್ಡು ಅವ್ರಿಗೆ ಅವ್ರ ಕಾರ್ಯಕರ್ತರಿಗೆ ಅವ್ರ ಶಾಸಕರಿಗೆ ಯಾವ ರೀತಿ ಮಾತಾಡ್ತಿದ್ರು, ಯಾವ ರೀತಿ ನಡ್ಕೊತಿದ್ರು. ಇವತ್ತು ಚಂದ್ರಬಾಬು ನಾಯ್ಡು ಗೆದ್ದಿದ್ದಾರೆ. ಇವತ್ತು ನೋಡಿ, ಇನ್ನು ಇವರು ಏನು ಸಿ ಎಮ್ಗೆ ಪ್ರಮಾಣ ಸ್ವೀಕಾರ ವಚನ ಮಾಡೇ ಇಲ್ಲ. ಆದರೆ ಅವರು 5 ವರ್ಷ ಏನು ಮಾಡಿದ್ರು ಆ ಫೈಲ್ ತೊಗೊಂಡು ನಾಳೆ ಬರಬೇಕಂತೇಳಿ ಆಗಲೇ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಎಲ್ಲ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳಿಗೆ. ಅಂದರೆ ಅವ್ರಿಗೆ ಅಷ್ಟು ಕೋಪ ಇದೆ ಅವ್ರ ಮೇಲೆ. ಏನು ನಡೆಯಿತು ಜಗನ್ ಮೇಲೆ, ಇವರು TDP ನಾಯ್ಡು ಅವ್ರದ್ದು ಕಾದು ನೋಡಬೇಕು. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸಲ್ಲಿ